ಈ ಯುದ್ಧದಲ್ಲಿ ಗೆದ್ದವನು ಸೋತ ರಾಜ. ಬಾರ ಹಿಂದಿನ ಕಾಲದಲ್ಲಿ ನಕ್ಷೆಯ ಅಂಚಿನಲ್ಲೇ ಕಳೆದು ಹೋಗುವಷ್ಟು ಸಣ್ಣದಾಗಿದ್ದ ಒಂದು ರಾಜ್ಯ ಇತ್ತು. ಅದರ ಗಡಿಯಲ್ಲಿ ಎತ್ತರದ ಕೋಟೆಗಳಿರಲಿಲ್ಲ. ಅದರ ಆಕಾಶದಲ್ಲಿ ಯುದ್ಧ ಡಂಕರ ಧ್ವನಿ ಎಂದೂ ಮೊಳಗಿರಲಿಲ್ಲ. ಆದರೂ ಆ ನೆಲದಲ್ಲಿ ವಿಚಿತ್ರವಾದ ಒಂದು ಶಾಂತಿ ಉಸಿರಾಡುತ್ತಿತ್ತು. ಏಕೆಂದರೆ ಅದನ್ನು ಆಳುತ್ತಿದ್ದ ರಾಜ ಅನಿರುದ್ಧ ಶಕ್ತಿಯ ಮೇಲೆ ನಂಬಿಕೆ ಇಟ್ಟವನಲ್ಲ. ಅವನು ಕತ್ತಿಯ ಹೊಳಪಿನಿಂದ ತನ್ನ ಸ್ಥಾನವನ್ನು ಅಳೆಯುವ ರಾಜನಲ್ಲ. ಅವನು ಜನರ ಕಣ್ಣಲ್ಲಿ ಕಾಣುವ ಭಯ, ನಿಟ್ಟುಸಿರು, ನಂಬಿಕೆಗಳ ತೂಕದಿಂದ ತನ್ನ ಸಿಂಹಾಸನದ ಬಲವನ್ನು ಅಳೆಯುತ್ತಿದ್ದ. ಅವನಿಗೆ ವಿಜಯೋತ್ಸವಗಳಿಗಿಂತ ಗಾಯಗೊಂಡ ರೈತನ ಮೌನ ಹೆಚ್ಚು ಮುಖ್ಯವಾಗುತ್ತಿತ್ತು. ಅವನ ಪಕ್ಕದಲ್ಲಿ ಯಾವಾಗಲೂ ಮೌನವಾಗಿ ನಿಂತಿರುವ ಮಂತ್ರಿ ಪ್ರಜ್ಞಾದೇವ ಇದ್ದ. ಹೆಚ್ಚು ಮಾತನಾಡದಿದ್ದರೂ ಮಾತನಾಡಿದಾಗ ಮಾತ್ರ ಇತಿಹಾಸದ ದಿಕ್ಕೇ ಬದಲಾಗುವವನು. ಅವನು ಯುದ್ಧದ ನಕ್ಷೆಗಿಂತ ಜನರ ಮನಸ್ಸಿನ ನಕ್ಷೆಯನ್ನು ಓದುವವನು. ಮತ್ತು ಅರಮನೆಯ ಒಳಗೆ ಇನ್ನೊಂದು ಮೌನದ ನೆರಳಿನಂತೆ ಬದುಕುತ್ತಿದ್ದ ರಾಣಿ ಸೌಮ್ಯ ಇದ್ದಳು. ಜನರಿಗೆ ಅವಳು ಪ್ರಾರ್ಥನೆ ಮಾಡುವ ಶಾಂತ ರಾಣಿ ಮಾತ್ರವಾಗಿದ್ದರೂ ಅವಳ ಮೌನದ ಹಿಂದೆ ಆಳವಾದ ರಾಜಕೀಯ ಜ್ಞಾನ, ಬಾಲ್ಯದ ನೋವು ಮತ್ತು ದೂರದ ಭವಿಷ್ಯವನ್ನು ಕಾಣುವ ದೃಷ್ಟಿ ಅಡಗಿತ್ತು. ಏಕೆಂದರೆ ಅವಳು ಯುದ್ಧದಲ್ಲಿ ತನ್ನ ಕುಟುಂಬವನ್ನೇ ಕಳೆದುಕೊಂಡ ರಾಜ್ಯದಿಂದ ಬಂದವಳು. ಕತ್ತಿಯ ಅರ್ಥವನ್ನು ರಕ್ತದ ಮೂಲಕ ಕಲಿತವಳು. ಅನಿರುದ್ಧನ ರಾಜ್ಯದ ಪಕ್ಕದಲ್ಲೇ ಮಹಾಬಲನ ಮಹಾಸಾಮ್ರಾಜ್ಯ ಹರಡಿಕೊಂಡಿತ್ತು. ಅದರ ಗಡಿಗಳು ಸೂರ್ಯೋದಯಕ್ಕೂ ಮುನ್ನ ಮುಗಿಯದಷ್ಟು ವಿಶಾಲವಾಗಿದ್ದವು. ಅದರ ರಾಜ ಮಹಾಬಲ ಶಕ್ತಿಗೆ ಮದಿಸಿದವನು. ತನ್ನ ಸೈನ್ಯದ ಹೆಜ್ಜೆ ಶಬ್ದವೇ ಶಾಂತಿಯ ಘೋಷಣೆ ಎಂದು ನಂಬಿದವನು. ಭಯವಿದ್ದರೆ ಬಂಡಾಯ ಇರದು ಎಂಬ ತತ್ವದಲ್ಲೇ ಬದುಕಿದವನು. ಅವನ ಅರಮನೆಯಲ್ಲಿ ಚಿನ್ನ ಇತ್ತು, ಆದರೆ ನಗು ಇರಲಿಲ್ಲ. ಮಕ್ಕಳು ಮೌನವಾಗಿದ್ದರು. ಜನರು ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದರು. ನ್ಯಾಯವು ಕತ್ತಿಯ ನೆರಳಿನಲ್ಲಿ ಮಲಗಿತ್ತು. ಆದರೆ ಅದೇ ಸಮಯದಲ್ಲಿ ಅನಿರುದ್ಧನ ಸಣ್ಣ ರಾಜ್ಯದಲ್ಲಿ ಯಾವುದೇ ಘೋಷಣೆಗಳಿಲ್ಲದೆ ಹಬ್ಬದಂತೆ ಜೀವನ ಸಾಗುತ್ತಿದ್ದುದನ್ನು ನೋಡಿದಾಗ ಮಹಾಬಲನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಕತ್ತಿಗಿಂತ ಅಪಾಯಕಾರಿ ಪ್ರಶ್ನೆ ಹುಟ್ಟಿತು. ಶಕ್ತಿಯಿಲ್ಲದೆ ಶಾಂತಿ ಹೇಗೆ ಸಾಧ್ಯ ಎಂದು. ಆ ಪ್ರಶ್ನೆಯೇ ಅವನ ಅಹಂಕಾರವನ್ನು ಕೆದಕಿತು. ಮತ್ತು ಅಹಂಕಾರಕ್ಕೆ ಉತ್ತರ ಯುದ್ಧವೇ ಎಂದು ಅವನು ತೀರ್ಮಾನಿಸಿದ. ಒಂದು ಬೆಳಿಗ್ಗೆ ಧೂಳಿನ ಮೋಡಗಳೊಂದಿಗೆ ಮಹಾಬಲನ ಸೇನೆ ಗಡಿಯವರೆಗೂ ಬಂದಾಗದಾಗ ಭೂಮಿ ಕಂಪಿಸಿತು, ಆಕಾಶ ಕಪ್ಪಾಯಿತು. ಅನಿರುದ್ಧನ ರಾಜ್ಯದಲ್ಲಿ ಭಯ ಹರಡಿತು. ಸಭೆಗಳು ನಡೆದವು. ಶರಣಾಗತಿಯ ಮಾತುಗಳು ಗಾಳಿಯಲ್ಲಿ ತೇಲಿದವು. ಆದರೆ ಅನಿರುದ್ಧ ಕೇಳಿದ ಪ್ರಶ್ನೆ ಒಂದೇ: ಯುದ್ಧವಾದರೆ ನಮ್ಮ ಜನ ಉಳಿಯುತ್ತಾರಾ? ಆ ಪ್ರಶ್ನೆಗೆ ಉತ್ತರ ಯಾರಲ್ಲೂ ಇರಲಿಲ್ಲ. ಪ್ರಜ್ಞಾದೇವ ಯುದ್ಧ ತಪ್ಪಿಸಲು ಬುದ್ಧಿಯ ದಾರಿಗಳನ್ನು ಹೇಳಿದರೂ ಕಾಲ ಕೈ ತಪ್ಪಿತ್ತು. ಏಕೆಂದರೆ ಮಹಾಬಲ ತನ್ನ ಅಹಂಕಾರವನ್ನು ಪ್ರಶ್ನಿಸಿದ ಪ್ರತಿಯೊಬ್ಬನಿಗೂ ಕತ್ತಿಯೇ ಉತ್ತರ ಎಂದು ನಂಬಿದ್ದ. ಯುದ್ಧ ಆರಂಭವಾಯಿತು. ಡಂಕರಡಿಗೆ ಭೂಮಿ ನಡಗಿತು. ಮೊದಲ ದಿನವೇ ಸಾವಿರಾರು ಸೈನಿಕರು ಬಿದ್ದರು. ಕತ್ತಿಗಳು ಮಿಂಚಿದವು. ಭಾಲಗಳು ಎದೆ ಚೀರಿ ಹೋದವು. ರಕ್ತ ನದಿಗಳಂತೆ ಹರಿಯಿತು. ಗಾಳಿಯಲ್ಲಿ ಕಬ್ಬಿಣದ ವಾಸನೆ ತುಂಬಿತು. ಅನಿರುದ್ಧನ ಸಣ್ಣ ಸೇನೆ ಧೈರ್ಯದಿಂದ ಹೋರಾಡಿದರೂ ಸಂಖ್ಯೆಯಲ್ಲಿ ಕಡಿಮೆಯಿತ್ತು. ಪ್ರತಿ ಗೆಲುವಿಗೂ 10 ಸಾವುಗಳು ಬೆಲೆ ಕಟ್ಟುತ್ತಿದ್ದವು. ಎರಡನೇ ದಿನ ಗಡಿಹಳ್ಳಿಗಳು ಬೆಂಕಿಗಿಟ್ಟವು. ಮನೆಗಳು ಉರಿದವು. ದೇವಾಲಯಗಳ ಗಂಟೆಗಳು ಕರಗಿದವು. ಮಕ್ಕಳು ಅತ್ತರು. ಮಹಿಳೆಯರು ಓಡಿದರು. ವೃದ್ಧರು ಮಣ್ಣಲ್ಲಿ ಬಿದ್ದು ಉಸಿರು ಬಿಟ್ಟರು. ಮೂರನೇ ದಿನ ಯುದ್ಧ ಕೇವಲ ಸೇನೆಗಳ ನಡುವೆ ಇರಲಿಲ್ಲ. ಅದು ಮಾನವೀಯತೆಯ ವಿರುದ್ಧ ನಡೆದ ಹತ್ಯಾಕಾಂಡವಾಗಿತ್ತು. ಮಹಾಬಲನ ಸೈನಿಕರಿಗೆ ಶತ್ರು, ನಿರಪರಾಧ ಎಂಬ ವ್ಯತ್ಯಾಸವೇ ಇರಲಿಲ್ಲ. ಕತ್ತಿ ಯಾರ ಕೈಯಲ್ಲಿ ಸಿಕ್ಕರೂ ಅದು ಬಿದ್ದಿತು. ಅನಿರುದ್ಧ ತನ್ನ ಕಣ್ಣೆದುರೇ ತನ್ನ ಜನರನ್ನು ಕಳೆದುಕೊಂಡ. ಅವನ ಹೃದಯ ಕತ್ತಿಗಿಂತ ಹೆಚ್ಚು ಗಾಯಗೊಂಡಿತು. ರಾತ್ರಿಗಳಲ್ಲಿ ಅವನಿಗೆ ವಿಜಯದ ಕನಸುಗಳಿಲ್ಲ, ಕೇವಲ ಅಳುವ ಮುಖಗಳೇ ಕಾಣುತ್ತಿದ್ದವು. ಆದರೆ ಯುದ್ಧದ ಮಧ್ಯೆಯೇ ಒಂದು ಅಚ್ಚರಿಯ ಸಂಗತಿ ನಡೆಯಿತು. ಮಹಾಬಲನ ಸೇನೆಯೊಳಗೆ ಗೊಂದಲ ಹುಟ್ಟತೊಡಗಿತು. ಕೆಲವು ಸೈನಿಕರು ಯುದ್ಧ ನಿಲ್ಲಿಸಲು ಹಿಂಜರಿದರು. ಏಕೆಂದರೆ ಗಡಿಯ ಹಳ್ಳಿಗಳಲ್ಲಿ ಯಾರೋ ಯುದ್ಧಕ್ಕೂ ಮುನ್ನ ಆಹಾರ ಕೊಟ್ಟಿದ್ದರು. ಗಾಯಾಳುಗಳನ್ನು ನೋಡಿಕೊಂಡಿದ್ದರು. ನ್ಯಾಯವಿಲ್ಲದೆ ಶಿಕ್ಷೆ ಅನುಭವಿಸುತ್ತಿದ್ದವರನ್ನು ಮೌನವಾಗಿ ಬಿಡುಗಡೆ ಮಾಡಿದ್ದರು. ಆ ಸಹಾಯಕ್ಕೆ ಯಾವ ರಾಜನ ಮುದ್ರೆಯೂ ಇರಲಿಲ್ಲ, ಯಾವ ಧ್ವಜವೂ ಇರಲಿಲ್ಲ. ಮತ್ತು ಆ ಕಾರ್ಯದ ಹಿಂದೆ ರಾಣಿ ಸೌಮ್ಯ ಇದ್ದಳು ಎಂಬ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. 4ನೇ ದಿನ ಯುದ್ಧ ಇನ್ನಷ್ಟು ಭೀಕರವಾಯಿತು. ಎರಡೂ ಕಡೆ ಸಾವಿರಾರು ಶವಗಳು ಬಿದ್ದವು. ಆಕಾಶದಲ್ಲಿ ಗಿಡುಗಗಳು ಸುತ್ತಾಡಿದವು. ನದಿಗಳು ಕೆಂಪಾಗಿ ಹರಿದವು. ಮಣ್ಣು ಮನುಷ್ಯನ ರಕ್ತವನ್ನು ಕುಡಿಯುತ್ತಿತ್ತು. ಪ್ರಜ್ಞಾದೇವ ಕೂಡ ಯುದ್ಧದಲ್ಲಿ ಭಾರೀ ಗಾಯಗೊಂಡ. ಅವನ ಮಾತುಗಳು ಮೌನವಾಗಿದ್ದರೂ ಅವನ ದೃಷ್ಟಿ ಇನ್ನೂ ಜೀವಂತವಾಗಿತ್ತು. ಅನಿರುದ್ಧನ ಕೊನೆಯ ಭರವಸೆಯು ಕುಸಿಯುವಂತೆ ಕಂಡಿತು. ಆದರೆ ಅದೇ ದಿನ ಮಹಾಬಲನ ಸೇನೆಯ ಒಂದು ದೊಡ್ಡ ದಳ ಯುದ್ಧ ಭೂಮಿಯಲ್ಲೇ ಶಸ್ತ್ರ ತ್ಯಜಿಸಿತು. ಒಬ್ಬ ಸೈನಿಕ ಮುಂದೆ ಬಂದು ಕಂಪಿಸುವ ಧ್ವನಿಯಲ್ಲಿ ಕೂಗಿ ಹೇಳಿದ,
ನಾವು ಶತ್ರುವಿನ ವಿರುದ್ಧ ಹೋರಾಡಬಹುದು, ಆದರೆ ನಮ್ಮ ಮಕ್ಕಳಿಗೆ ಔಷಧ ಕೊಟ್ಟ ಕೈಗಳ ವಿರುದ್ಧ ಅಲ್ಲ, ನಮ್ಮ ಹಸಿವಿಗೆ ಆಹಾರ ಕೊಟ್ಟ ನೆರಳಿನ ವಿರುದ್ಧ ಅಲ್ಲ. ಆ ಮಾತು ಬೆಂಕಿಯಂತೆ ಹರಡಿತು. ಯುದ್ಧ ಇನ್ನೂ ನಡೆದರೂ ಮಹಾಬನ ಶಕ್ತಿ ಒಳಗಿನಿಂದಲೇ ಕುಸಿಯತೊಡಗಿತು. 5ನೇ ಮತ್ತು 6ನೇ ದಿನಗಳಲ್ಲಿ ಯುದ್ಧ ನಡೆಯಿತು. ಆದರೆ ಅದು ಕೇವಲ ಕತ್ತಿಗಳ ಸಂಘರ್ಷವಲ್ಲ, ಅದು ಮನಸ್ಸಿನೊಳಗಿನ ಸಂಘರ್ಷವಾಗಿತ್ತು. ಯುದ್ಧ ಭೂಮಿಯಲ್ಲಿ ಗೆದ್ದವರು ಯಾರೂ ಇರಲಿಲ್ಲ. ಕೇವಲ ಬದುಕಿದವರು ಮತ್ತು ಸತ್ತವರು ಮಾತ್ರ ಇದ್ದರು. ಕೊನೆಗೆ 7ನೇ ದಿನ ಯುದ್ಧ ನಿಂತಾಗ ಅನಿರುದ್ಧನ ರಾಜ್ಯ ಅರ್ಧ ನಾಶವಾಗಿತ್ತು. ಮನೆಗಳು ಬಿದ್ದಿದ್ದವು, ಹೊಲಗಳು ಸುಟ್ಟು ಹೋಗಿದ್ದವು, ಜನಸಂಖ್ಯೆಯ ದೊಡ್ಡ ಭಾಗ ಮಣ್ಣಾಗಿತ್ತು. ಶಾಂತಿ ಉಳಿಯಲಿಲ್ಲ. ಆದರೆ ಮಹಾಬಲನ ಮಹಾಸಾಮ್ರಾಜ್ಯವು ರಕ್ತಸಿಕ್ತವಾಗಿ ಕುಸಿದಿತ್ತು. ಅವನ ಸೈನ್ಯದ ಅರ್ಧ ಭಾಗ ಸತ್ತಿತ್ತು. ಉಳಿದವರು ಕತ್ತಿಯನ್ನು ಕೈಯಲ್ಲಿ ಹಿಡಿದರೂ ಮನಸ್ಸಿನಲ್ಲಿ ಖಾಲಿತನ ಅನುಭವಿಸುತ್ತಿದ್ದರು. ಅಂತಿಮವಾಗಿ ಮಹಾಬಲ ಅನಿರುದ್ಧನ ಎದುರು ನಿಂತಾಗ ಅವನು ಗೆದ್ದ ರಾಜನಂತೆ ಕಾಣಲಿಲ್ಲ, ಸೋತವನಂತೆ ಕಾಣಲಿಲ್ಲ. ಕೇವಲ ಶವಗಳ ನಡುವಲ್ಲಿ ನಿಂತ ಒಬ್ಬ ಖಾಲಿ ಮನುಷ್ಯನಂತೆ ಕಂಡ. ಅವನು ಕೇಳಿದ, ಇಷ್ಟು ಸಾವುಗಳ ನಂತರವೂ ನಾನು ಹೇಗೆ ಸೋತೆ ಎಂದು. ಅನಿರುದ್ಧ ಉತ್ತರಿಸಲಿಲ್ಲ. ರಾಣಿ ಸೌಮ್ಯ ಮಾತ್ರ ಮುಂದೆ ಬಂದು ನಿಧಾನವಾಗಿ ಹೇಳಿದರು, ನೀವು ಯುದ್ಧವನ್ನು ಕತ್ತಿಯಿಂದ ಗೆದ್ದಿರಬಹುದು, ಆದರೆ ಜನರ ಮನಸ್ಸಿನಲ್ಲಿ ಯುದ್ಧವನ್ನು ಸೋತಿರಿ. ಭಯದಿಂದ ಕಟ್ಟಿದ ಸಾಮ್ರಾಜ್ಯ ರಕ್ತದಲ್ಲಿ ಮುಳುಗಿದಾಗ ಮಾತ್ರ ತನ್ನ ನಿಜವಾದ ದುರ್ಬಲತೆಯನ್ನು ಅರಿಯುತ್ತದೆ ಎಂದು. ಆ ಕ್ಷಣದಲ್ಲಿ ಮಹಾಬಲ ಮೊದಲ ಬಾರಿಗೆ ತನ್ನ ಸಿಂಹಾಸನವನ್ನು ಶವಗಳ ಮೇಲೆ ನಿಂತಿರುವುದನ್ನು ಕಂಡ. ಅನಿರುದ್ಧನ ರಾಜ್ಯ ದೊಡ್ಡದಾಗಲಿಲ್ಲ. ಶಾಂತಿ ಮರಳಲು ವರ್ಷಗಳೇ ಬೇಕಾಯಿತು. ಗಾಯಗಳು ಮರೆಯಾಗಲು ಪೀಳಿಗೆಗಳೇ ಬೇಕಾಯಿತು. ಆದರೆ ಆ ಯುಗದ ಜನರು ಕಣ್ಣೀರು ಒರೆಸಿಕೊಂಡು ಗುಟ್ಟುಗುಟ್ಟಾಗಿ ಹೇಳಿಕೊಂಡರು, ಇದು ಕತ್ತಿಯಿಲ್ಲದೆ ನಡೆದ ಯುದ್ಧವಲ್ಲ, ಆದರೆ ಕತ್ತಿಯ ಮಿತಿಯನ್ನು ತೋರಿಸಿದ ಯುದ್ಧ. ಇಲ್ಲಿ ಶಕ್ತಿ ಗೆಲ್ಲಲಿಲ್ಲ, ಭಯ ಉಳಿಯಲಿಲ್ಲ. ಸಾವಿರಾರು ಸಾವುಗಳ ನಡುವೆಯೂ ಮಾನವೀಯತೆ ಪ್ರಶ್ನೆಯಾಗಿ ಉಳಿದು, ಆ ಪ್ರಶ್ನೆಯೇ ಇತಿಹಾಸವನ್ನು ಹೊಸ ದಿಕ್ಕಿಗೆ ತಳ್ಳಿತು.